ಆಮೇಲೆ ನಾವು ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು. ಒಟ್ಟಾರೆ ಕೇರಳ ಮಿನಿಸ್ಟ್ರು ಕೂಡ ಮಾತನಾಡಿದ್ರು. ಅವರು ಹೇಳಿದ್ರು ಅವರಲ್ಲಿ ಏನು ಸುಮಾರು ಡೆತ್ಸ್ ಆಗಿದೆ ಕೇರಳದಲ್ಲಿ. ಬಹುಶಃ ನಿನ್ನೆ ಒಂದು 5 ಜನ ಏನೋ ತೀರ್ಕೊಂಡಿದ್ರು. ಅವ್ರು ಹೇಳಿದ್ರು ಈ ಎಲ್ಲ ತೀರ್ಕೊಂಡಿರೋರೆಲ್ಲರೂ ಯಾರಿಗೆ ಮೊದಲೇ ಅವ್ರಿಗೆ ಕ್ಯಾನ್ಸರು, ಕಿಡ್ನಿ ಸಮಸ್ಯೆಗಳು, ಹಾರ್ಟ್ ಸಮಸ್ಯೆಗಳು ಇದ್ದಂಥವ್ರಿಗೆ ಅವರು ಕೋವಿಡ್ ಪಾಸಿಟಿವ್ ಆಗಿದ್ದಾರೆ, ಬಟ್ ಅವ್ರಿಗೆ ಬೇರೆ ಬೇರೆ ಈ ಕಾಯಿಲೆಗಳು ತೀವ್ರವಾಗಿತ್ತು ಅಂತ ಹೇಳಿದ್ರು. ಸೊ ಕೋವಿಡಿಂದನೇ ಅಂದರೆ ಈ ಕೊರೋನಾ ವೈರಸ್ಸಿಂದನೇ ತೀರೋಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಕೋಮಾರ್ಬಿಡಿಟೀಸ್ ಭಾಳ ಇತ್ತು ಅಂತ ಕೇರಳದಲ್ಲಿ ಅವ್ರ ಮಿನಿಸ್ಟ್ರು ಹೇಳಿದ್ರು. ಕೇರಳ ಮಿನಿಸ್ಟ್ರು ಹೇಳಿದ್ರು. ಕರ್ನಾಟಕದ ಇದುವರೆಗೂ ಒಂದಾಗಿದೆ. ಅವರು 64 ವರ್ಷ ಇರುವಂಥ ಒಬ್ಬ ಮಹಿಳೆ ಮೇಲ್ ಪುರುಷ. ಅದು 3 ದಿವಸ ಆಯ್ತಾ? 15 ಡಿಸೆಂಬರ್ 5 ದಿವಸ ಆಯ್ತು ಇವತ್ತಕ್ಕೆ. 5 ಮೇಲು ಅವರೊಬ್ಬರು ತೀರೋಗಿದ್ದಾರೆ. ಅವ್ರಿಗೆ GN1 ಅಂತ ನಮ್ಗೆ ಇದನ್ನು ಗೊತ್ತಾಗಿಲ್ಲ. ಆದರೆ ಅದು ಏನಂತ ಹೇಳಿದ್ರೆ ಅವ್ರಿಗೆ ತೀರೋಗಿರೋದು ಕಾರಣಗಳು ಅವ್ರಿಗೆ ಹಾರ್ಟ್ ಫೇಲಿಯರ್ ಆಗಿತ್ತು, ಪಲ್ಮನರಿ ಇದು TB ಇನ್ಫೆಕ್ಷನ್ ಆಗಿತ್ತು. ಅವ್ರಿಗೆ ಬೇರೆ ಬೇರೆ ಹಲವಾರು ಇಲ್ಲಿ ಬೇಕಾದ್ರೆ ಓದ್ಬಿಡ್ತೀನಿ. ಅವ್ರಿಗೆ ತೀರೋಗಿರೋದು ಅವ್ರಿಗೆ ಒಂದು ಹೈಪರ್ ಟೆನ್ಷನ್ ಇತ್ತು, ಆಮೇಲೆ ಲಂಗ್ ಡಿಸೀಸ್ ಇತ್ತು, ಬ್ರಾಂಕಿಯಲ್ ಆಸ್ತಮಾ ಇತ್ತು, ಮತ್ತು ಪಲ್ಮನರಿ TB ಇತ್ತು, ಆಮೇಲೆ ಹಾರ್ಟ್ ಫೇಲಿಯರ್ ಆಯಿತು ಅವ್ರಿಗೆ. ಹಾರ್ಟ್ ಫೇಲಿಯರ್, ಕಾರ್ಡಿಯಕ್ ಅರಿಥ್ಮಿಯಾ ಎಲ್ಲ ಇತ್ತು. ಸೊ ಕಾರ್ಡಿಯೋಜೆನಿಕ್ ಶಾಕ್ ಆಗಿತ್ತು. ಸೊ ಆಲ್ಸೋ ಈ COVID-19 ಕೂಡ ಪಾಸಿಟಿವ್ ನ್ಯೂಮೋನಿಯಾ ಇತ್ತು ಅವ್ರಿಗೆ. ಅದು ಕೂಡ ಬಂದಿದೆ. ಮಲ್ಲಿಗೆ ಆಸ್ಪತ್ರೆ ತೀರೋದ್ರು ಅವರು. ನೇಟಿವ್ ಚಾಮರಾಜಪೇಟೆ ಬೆಂಗಳೂರು. ನೇಮ್ ಹೇಳೋಕ್ಕಾಗಲ್ಲ ನಾವು. ಚಾಮರಾಜಪೇಟೆ ಬೆಂಗಳೂರು. ಸೊ ಇದು ನಮ್ಮಲ್ಲಿ ಒಬ್ಬರಾಗಿದೆ 5 ದಿವಸದಿಂದ. ಬಟ್ ಭಾಳಷ್ಟು ಕೋಮಾರ್ಬಿಡಿಟೀಸ್ ಅವರಲ್ಲಿತ್ತು. ಸೊ ಒಟ್ಟಾರೆ ಏನಂತ ಹೇಳಿದ್ರೆ ಯಾರು ಭಯ ಭೀತಿಗೆ ಒಳಗಾಗಬಾರ್ದು ಅಂತ ಒಂದು. ನಾವೇನು ಮಾಡಿದ್ದೀವಿ ಅಂತ ಎಲ್ಲ ಕಡ್ಡಾಯವಾಗಿ ನಮ್ಮ ಎಲ್ಲ ಹೆಲ್ತ್ ವರ್ಕರ್ಸ್ ಏನಿದ್ದಾರೆ, ನಮ್ಮ ಇಲಾಖೆ ಅಂದರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸು ಪ್ಲಸ್ ಪ್ರೈವೇಟ್ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಹಾಕೊಳ್ಳಿ ಅಂತ ನಾವು ಡೈರೆಕ್ಷನ್ ಕೊಡ್ತೀವಿ. ಯಾಕಂದರೆ